Hello gorgeous people, welcome back to my channel Minimalist Kannadati Elegance and Simplicity. ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಯಾಲಡ್ ರೆಸಿಪಿಯನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಇದರ ಹೆಸರು ಬಂದು ಕಿನುವಾ ಚಿಕ್ಕಿ ಸ್ಯಾಲಡ್ ಅಂತ ಹೇಳಿಬಿಟ್ಟು. ಅದಕ್ಕೂ ಮುಂಚೆ ಕಿನುವಾ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಂಡು ಬರೋಣ. ಕಿನುವಾ ನೋಡೋದಕ್ಕೆ ಧಾನ್ಯದ ರೂಪದಲ್ಲಿ ಕಾಣಿಸಿದ್ರು ಕೂಡ ಇದು ಸಿರಿಧಾನ್ಯ ಗ್ರೂಪ್ಗೆ ಸೇರಿದೆ. ಇದು ಒಂದು ರೀತಿಯ ಸೀಡ್ ಅಂದ್ರೆ ಬೀಜದ ಗುಂಪಿಗೆ ಸೇರುವಂಥದ್ದಾಗಿದೆ. ಇದರಲ್ಲಿ ಸುಮಾರು ರೀತಿಯ ವೆರೈಟೀಸ್ ಬರುತ್ತೆ, ಆದರೆ ನಾನಿವತ್ತು ವೈಟ್ ಕಿನುವಾನ ಬಳಸ್ತಾ ಇದ್ದೀನಿ. ಇನ್ನು ಇದರ ಹೆಲ್ತ್ ಬೆನಿಫಿಟ್ಸ್ ನೋಡೋದಾದ್ರೆ ಇದು ಬ್ಲಡ್ ಶುಗರ್ ಲೆವೆಲ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಡಯಟಲ್ಲಿರೋರು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ಕೂಡ ಇದನ್ನು ಯೂಶಲಿ ಬಳಸ್ತಾರೆ. ಇನ್ನು ಇದನ್ನ ಚಿಕ್ ಅಂದ್ರೆ ಕಾಬೂಲ್ ಕಡಲೆಯಲ್ಲಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೆಚ್ಚಿಗೆ ಏನು ತಡ ಮಾಡದೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕಿನುವಾನ ಬಾಯ್ಲ್ ಮಾಡ್ಕೋಬೇಕು. 1/2 ಕಪ್ ಕಿನೋವಾಗೆ ಅದರ 2ರಷ್ಟು ನೀರು ತಗೊಂಡು ಪ್ಯಾನ್ನಲ್ಲಿ ಆ್ಯಡ್ ಮಾಡಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನಾನು ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 2 ಟೊಮೆಟೊಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸೌತೆಕಾಯಿ ಹಾಗೂ ಒಂದು ಕ್ಯಾರೆಟನ್ನು ಪೀಲ್ ಮಾಡಿಕೊಂಡು ಪೀಲ್ ಮಾಡಿದ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಕ್ಯಾರೆಟನ್ನು ತುರಿದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್, ಸ್ಯಾಲಡ್ ಡ್ರೆಸ್ಸಿಂಗ್ನ ಪ್ರಿಪೇರ್ ಮಾಡಬೇಕು. ಒಂದು ಸಣ್ಣ ಬಾಟಲ್ನಲ್ಲಿ 2 ಸ್ಪೂನ್ ಆಲಿವ್ ಆಯಿಲ್, 1.5 ಸ್ಪೂನ್ ಆಪಲ್ ಸೈಡರ್ ವಿನೆಗರ್. ಆಪಲ್ ಸೈಡರ್ ವಿನೆಗರ್ ಇಲ್ಲ ಅಂತಂದ್ರೆ ನಾರ್ಮಲ್ ವಿನೆಗರ್ ಅಥವಾ ನಿಂಬೆ ಹಣ್ಣನ್ನು ಕೂಡ ಬಳಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪೆಪ್ಪರ್ ಪೌಡರ್. ಆಲ್ಸೋ 1 ಸ್ಪೂನ್ ಜೇನುತುಪ್ಪ. ಇದೆಲ್ಲ ಆ್ಯಡ್ ಮಾಡಿ ಆದಮೇಲೆ ಆ ಬಾಟಲ್ನ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಶೇಕ್ ಮಾಡಿದ್ರೆ ಸ್ಯಾಲಡ್ ಡ್ರೆಸ್ಸಿಂಗ್ ತಯಾರಾಗುತ್ತೆ. ಸ್ಯಾಲಡ್ಗೆ ಬೇಕಾಗಿರುವಂಥ ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಬಾಯ್ಲ್ಡ್ ಕಿನುವಾ, ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ, ತುರಿದಿರುವಂಥ ಕ್ಯಾರೆಟ್, ಸಣ್ಣದಾಗಿ ಹಚ್ಚಿರುವಂಥ ಟೊಮೆಟೊಸ್, ಸಣ್ಣದಾಗಿ ಹಚ್ಚಿರೋ ಸೌತೆಕಾಯಿ, ಬೇಯಿಸಿಟ್ಕೊಂಡಿರೋ ಕಾಬೂಲ್ ಕಡಲೆಕಾಳು, ಲೆಟಸ್ ಎಲೆಗಳು. ಇದನ್ನ ಸ್ಯಾಲಡ್ಗೆ ಸಾಮಾನ್ಯವಾಗಿ ಬಳಸುವಂಥದ್ದು, ಆದರೆ ಸ್ಕಿಪ್ ಮಾಡ್ಬೋದು. ಇನ್ನು ಫೈನಲ್ ಇಂಗ್ರೀಡಿಯೆಂಟ್ ಬಂದು ಸ್ಯಾಲಡ್ ಡ್ರೆಸ್ಸಿಂಗ್. ಮೊದಲಿಗೆ ಕಿನುವಾನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಬೇಯಿಸಿರುವಂಥ ಕಾಬೂಲ್ ಕಡಲೆಕಾಳು, ಸೌತೆಕಾಯಿ, ಟೊಮೆಟೊಸ್, ಕ್ಯಾರೆಟ್ಸ್, ಈರುಳ್ಳಿ, ಲೆಟಸ್ ಎಲೆಗಳು ಇದೆಲ್ಲ ಆ್ಯಡ್ ಮಾಡಿ ಆದಮೇಲೆ ದ ಫೈನಲ್ ಇಂಗ್ರೀಡಿಯೆಂಟ್ ಸ್ಯಾಲಡ್ ಡ್ರೆಸ್ಸಿಂಗನ್ನು ಪೋರ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಕಿನುವಾ ಬಂದು ಸಾಮಾನ್ಯವಾಗಿ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಕ್ಕುತ್ತೆ. ಅದು ಬಿಟ್ಟರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಝೆಪ್ಟೋ ಈ ಥರ ಶಾಪಿಂಗ್ ಸೈಟ್ಸ್ಗಳಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ದಿಸ್ ಇಸ್ ದ ಫೈನಲ್ ಲುಕ್ ಆಫ್ ಮೈ ಸ್ಯಾಲಡ್. ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ ತಗೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ದಿ ಫುಡ್ ಟೇಸ್ಟಿಯಾಗೂ ಇರುತ್ತಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಹೌದು. ಜಸ್ಟ್ ದಟ್ ಅದನ್ನ ಮಾಡೋ ರೀತಿ ನಾವು ಕಂಡುಕೊಳ್ಬೇಕಷ್ಟೆ. ಗಿಲ್ಟ್ ಫ್ರೀ ಯೆಟ್ ಡೆಲಿಷಿಯಸ್. ಸರ್ವ್ ಮಾಡಿದ ಕೂಡಲೇ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. Oh my god, I can't tell you the feeling. I feel so refreshed ಅಷ್ಟೇ. ಸೊ ನೋಡಿದ್ರಲ್ಲ, ಕಿನುವಾ ಚಿಕ್ಕಿ ಸ್ಯಾಲಡ್ ಅನ್ನೋ ಒಂದು ಹೆಲ್ದಿಯಾದ ಕಲರ್ಫುಲ್ ಆದ ಸ್ಯಾಲಡ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೀವು ಕೂಡ ದಯವಿಟ್ಟು ಟ್ರೈ ಮಾಡಿ. ಐ ಆಮ್ ಶೋರ್ ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Until we meet again in my next video. Bye bye.